ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಪಿತೃಪಕ್ಷ ನಮಗೆ ಪ್ರಾರಂಭ ಆಗಿದೆ. ಅಂದರೆ ಸೆಪ್ಟೆಂಬರ್ 18ನೇ ತಾರೀಕಿಗೆ ಪ್ರಾರಂಭ ಆಯಿತು. ಇದು ಸುಮಾರು 16 ದಿನಗಳ ಕಾಲ ಇರುತ್ತೆ. ಅಂದರೆ ಅಕ್ಟೋಬರ್ 2ನೇ ತಾರೀಕು ತನಕ ಪಿತೃಪಕ್ಷ ಇರುತ್ತೆ. ಈ ಪಿತೃಪಕ್ಷದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಾವು ಮಾಡಲ್ಲ. ಯಾಕೆಂದರೆ ಇದು ಬರೀ ಪಿತೃಗಳಿಗೆ ಸಮರ್ಪಿತವಾದ ದಿನಗಳು ಅಂತಲೇ ಹೇಳ್ಬೋದು. ಈ 16 ದಿನಗಳ ಕಾಲ ಅಂದರೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಮತ್ತೊಮ್ಮೆ ಭೂಮಿಗೆ ಬರ್ತಾರೆ ಅಂತಲೇ ಹೇಳ್ಬೋದು. ಈ ಕಾರಣಕ್ಕಾಗಿ ಪಿತೃಪಕ್ಷದ ಅವಧಿಯಲ್ಲಿ ಪೂರ್ವಜರ ಶಾಂತಿ ಮೋಕ್ಷಕ್ಕಾಗಿ ಶ್ರಾದ್ದ ಅಥವಾ ತರ್ಪಣ ಕಾರ್ಯವನ್ನು ಕೂಡ ಮಾಡಲಾಗುತ್ತೆ. ನಾವು ಮಾಡುವಂತಹ ತರ್ಪಣ ಆಗ್ಬೋದು, ಶ್ರಾದ್ದ ಆಗ್ಬೋದು, ಪೂಜೆಗಳನ್ನು ನಮ್ಮ ಹಿರಿಯರು ಸ್ವೀಕರಿಸಿ ನಮ್ಮನ್ನು ಅರಸ್ತಾರೆ. ನಮ್ಮ ಬಡತನ ಅನ್ನೋದು ದೂರ ಆಗುತ್ತೆ. ಅವರು ಸಂತೋಷವಾಗಿದ್ದರೆ ನಮ್ಮ ಮನೆಯೂ ಕೂಡ ಸಂತೋಷವಾಗಿ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾವು ಅವರಿಗೆ ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿ ಆದರೂ ಮಹಾಲಯ ಅಮಾವಾಸ್ಯೆಯ ದಿನಗಳಲ್ಲಿ ಅಂದರೆ ಈ ಪಿತೃಪಕ್ಷದ 15 ದಿನಗಳ ಕಾಲ ನಾವು ಅವರನ್ನು ನೆನೆದು ಅವರಿಗೆ ತರ್ಪಣವನ್ನು ಒಂದು ದಿನವಾದರೂ ತರ್ಪಣವನ್ನು ಕೊಡೋದು, ಶ್ರಾದ್ದವನ್ನು ಕೊಡೋದು, ನಿಮ್ಮ ಮನೆಯ ಪದ್ಧತಿ ಹೇಗಿರುತ್ತೋ ಆ ರೀತಿಯಾಗಿ ನೀವು ಪೂಜೆಗಳನ್ನು ಮಾಡ್ಕೊಬೇಕಾಗತ್ತೆ. ನಾವು ಕೊಡುವಂಥ ಪಿತೃಗಳಿಗೆ ತರ್ಪಣ ಆಗ್ಬೋದು, ಶ್ರಾದ್ದ ಆಗ್ಬೋದು, ಪೂಜೆಗಳನ್ನು ನಮ್ಮ ಪಿತೃಗಳು ಸ್ವೀಕರಿಸಿ ನಮಗೆ ಪಿತೃಪಕ್ಷದಲ್ಲಿ ಯಾವೆಲ್ಲ ಸೂಚನೆಗಳನ್ನು ಕೊಡ್ತಾರೆ ಅಂದರೆ ನಾನು ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ್ದೀನಿ, ನಿಮ್ಮ ತರ್ಪಣವನ್ನು ನಾನು ಸ್ವೀಕರಿಸಿದ್ದೀನಿ ಅಂತ ನಮ್ಮ ಹಿರಿಯರು ಯಾವ ರೀತಿಯಾಗಿ ಸೂಚನೆ ಕೊಡ್ತಾರೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಅಗತ್ಯವಿವರಿಗೆ ದಾನವನ್ನು ಮಾಡಬೇಕಾಗತ್ತೆ. ಇದು ಸಾಮಾನ್ಯ ಸಂಗತಿಯಂತೆ ಕಾಣಿಸ್ಬೋದು ಸ್ನೇಹಿತರೆ, ಆದರೆ ಇಲ್ಲಿಯ ವಿಷಯ ಏನು ಅನ್ನೋದಾದರೆ ಪಿತೃಪಕ್ಷದ ಸಮಯದಲ್ಲಿ ಹಸಿದಿರುವವರು ಅಥವಾ ನಿರ್ಗತಿಕರು ನಿಮ್ಮ ಬಳಿ ಬಂದು ನಿಮ್ಮನ್ನು ಆಹಾರ ನೀಡುವಂತೆ ಏನಾದರೂ ಕೇಳಿಕೊಂಡ್ರೆ ಅಥವಾ ಅನ್ನವನ್ನು ಕೇಳಿದ್ರೆ ಅದು ನಿಮ್ಮ ಪೂರ್ವಜರು ಎಂಬುದಕ್ಕೆ ಮಂಗಳಕರ ಸಂಕೇತ ಕೂಡ ಆಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. ಅವರಿಗೆ ತಿನ್ನಲು ಏನನ್ನಾದರೂ ಕೊಡಬೇಕು. ಇದು ಕೂಡ ನಮ್ಮ ಪೂರ್ವಜರು ನಮ್ಮ ಮನೆಗೆ ಬಂದಿರುವಂಥ ಸೂಚನೆಯನ್ನು ಕೊಡ್ತಾ ಇರ್ತಾರೆ. ಅಂದರೆ ಹಸಿದವರಿಗೆ ಅನ್ನವನ್ನು ಕೊಡುವುದು ಕೂಡ ಇದು. ಇನ್ನು ನಮ್ಮ ಮನೆ ಬಾಗಿಲಿಗೆ ಬಂದಿರ್ತಾರಲ್ಲ ಅಂಥವರು ನಮ್ಮ ಪೂರ್ವಜರು ಕೂಡ ಆಗಿರ್ತಾರೆ. ಯಾವ ರೂಪದಲ್ಲಿ ಬೇಕಾದರೂ ಬರ್ಬೋದು. ಈ 15 ದಿನಗಳ ಕಾಲ ನಿಮ್ಮ ಮನೆಗೆ ಯಾವ ರೂಪದಲ್ಲಿ ನಿಮ್ಮ ಪೂರ್ವಜರು ಬರ್ತಾರೆ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಹಸಿದವರಿಗೆ ಅನ್ನವನ್ನು ಕೊಡೋದು, ನಿಮ್ಮ ಮನೆ ಬಾಗಿಲಿಗೆ ಯಾರಾದರೂ ಬಂದು ಕೇಳಿದ್ರೆ ಅವ್ರಿಗೆ ಹೊಟ್ಟೆ ತುಂಬ ಅನ್ನವನ್ನು ಕೊಡಿ. ಮೂರನೇ ಸೂಚನೆ ಯಾವುದು ಅಂದರೆ ನಮ್ಮ ಮನೆಗೆ ಕಪ್ಪು ಇರುವೆಗಳು ಪ್ರವೇಶವನ್ನು ಮಾಡೋದು. ಅಂದರೆ ಈ ಸಮಯದಲ್ಲಿ ಅಂದರೆ ಪಿತೃಪಕ್ಷದ 15 ದಿನಗಳ ಕಾಲ ನೀವು ಕಪ್ಪು ಇರುವೆಗಳನ್ನಾದರೂ ಅದರ ಬಾಯಲ್ಲಿ ಮೊಟ್ಟೆಯನ್ನು ಇಟ್ಕೊಂಡು ಮನೆ ಒಳಗಡೆ ಬಂತು ಅಂದರೆ ಅದು ನಿಮಗೆ ಶುಭ ಸೂಚನೆಯನ್ನು ಕೊಡ್ತಾ ಇದೆ. ಅಂದರೆ ನಮ್ಮ ಹಿರಿಕರು ನಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ಇದು ತುಂಬಾ ಮಂಗಳಕರವಾದದ್ದು ಅಂತಲೇ ಹೇಳ್ಬೋದು. ಹಾಗಾಗಿ ಆ ಸಮಯದಲ್ಲಿ ಕಪ್ಪು ಇರುವೆಗಳಿಗೆ ನೀವು ಹಿಟ್ಟನ್ನು ಕೊಡೋದಾಗಲಿ ಅಥವಾ ಸಕ್ಕರೆಯನ್ನು ಕೂಡ ತಿನ್ನಲು ಅದಕ್ಕೆ ನೀಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಪಿತೃಗಳ ಪ್ರವೇಶ ಆಗಿ ಸಂತುಷ್ಟರಾಗ್ತಾರೆ, ಸಂತೋಷವಾಗಿ ನಿಮ್ಮನ್ನು ಅರಸ್ತಾರೆ. ನಿಮ್ಮ ಬಡತನ ಅನ್ನೋದು ದೂರವಾಗುತ್ತೆ. ಎಷ್ಟೆಲ್ಲ ಕಷ್ಟಪಡ್ತಿರ್ತೀರ ದುಡ್ಡಿಗೋಸ್ಕರ ಅನ್ನೋರು ಈ ರೀತಿಯಾಗಿ ಈ 15 ದಿನಗಳ ಕಾಲ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಯಾವುದಾದ್ರೂ ಒಂದು ಇದರಿಂದ ನಮಗೆ ಕಪ್ಪು ಇರುವೆಗಳು ಬಂದಾಗ ಅವು ನಮ್ಮ ಹಿರಿಕರು ಬಂದು ನಮ್ಮನ್ನು ಸಂತೋಷ ಪಡಿಸೋದಕ್ಕೆ ಅಂದರೆ ನಮ್ಮನ್ನು ಆಶೀರ್ವದಿಸೋಕ್ಕೆ ನಮ್ಮ ಮನೆಗೆ ಬಂದಿರ್ತಾರೆ ಅಂತ. ಅದಕ್ಕೋಸ್ಕರ ಅದಕ್ಕೆ ಸಕ್ಕರೆಯನ್ನು ಕೊಡೋದ್ರಿಂದ ಅವರು ಸಂತುಷ್ಟರಾಗಿ ನಮ್ಮ ಬಡತನ ಅನ್ನೋದು ದೂರ ಮಾಡ್ತಾರೆ. ಇನ್ನು 4ನೇ ಸೂಚನೆ ಏನು ಕೊಡುತ್ತೆ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಗಿಡಗಳಿರುತ್ತೆ, ಮರಗಳಿರುತ್ತೆ, ಅವು ಇದ್ದಕ್ಕಿದ್ದಂಗೆ ಒಣಗೋಗಿರುತ್ತೆ. ಆದರೆ ಪಿತೃಪಕ್ಷದಲ್ಲಿ ಅದು ಚಿಗುರೋದಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ಎಲೆಗಳನ್ನು ಹಿಡಿದು ಚಿಗುರೋದಕ್ಕೆ ಗ್ರೀನ್ ಕಲರ್ ಬರೋದಕ್ಕೆ ಶುರು ಆಗುತ್ತೆ. ಇದು ಕೂಡ ತುಂಬಾ ಮಂಗಳಕರ ಅಂತಲೇ ಹೇಳಬೇಕು. ಯಾಕೆಂದರೆ ಪಿತೃಪಕ್ಷದಲ್ಲಿ ಒಣಗಿದ ಗಿಡ ಅಂದರೆ ಸತ್ತ ಗಿಡಗಳು ಕೂಡ ಅದು ಚಿಗುರೋದಕ್ಕೆ ಪ್ರಾರಂಭ ಆಯಿತು ಅಂದರೆ ನಿಮ್ಮ ಪಿತೃಗಳು ನಿಮ್ಮ ಮೇಲೆ ಸಂತುಷ್ಟರಾಗಿರ್ತಾರೆ ಅನ್ನೋದರ ಅರ್ಥ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಪೂರ್ವಜರಿಗೆ ವಿಶೇಷ ಆಶೀರ್ವಾದವೂ ಕೂಡ ನಿಮ್ಮ ಮೇಲಿರುತ್ತೆ. ಈ ರೀತಿಯಾಗಿ ಈ ಥರದ ಸೂಚನೆಗಳು ಸಿಕ್ಕದಲ್ಲಿ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಬೇಕು. ಈ 15 ದಿನಗಳ ಕಾಲ ವಾತಾವರಣದಲ್ಲಿ ಏನಾದರೂ ಚೇಂಜ್ ಆಗುತ್ತಾ ಅಥವಾ ನಮ್ಮ ಮನೆಗಳಲ್ಲಿ ಏನಾದರೂ ಚೇಂಜ್ ಆಗುತ್ತಾ ಅಥವಾ ನಾವು ಹೊರಗೆ. 5ನೇ ಸೂಚನೆ ಯಾವುದು ಅನ್ನೋದಾದರೆ ಈ ಪ್ರಾಣಿಗಳು ಆಹಾರವನ್ನು ತಿನ್ನೋದು. ಅಂದರೆ ಈ ಘಟನೆಯನ್ನು ಪಿತೃಪಕ್ಷದ ಬಹಳ ವಿಶೇಷ ಅಂತಲೇ ಪರಿಗಣಿಸಲಾಗುತ್ತೆ. ಯಾಕೆಂದರೆ ನಾವು ಪಿತೃಪಕ್ಷದಲ್ಲಿ ಹಸುಗಳಿಗೆ ಆಹಾರವನ್ನು ಕೊಡ್ತಿರ್ತೀರಿ, ನಾಯಿಗಳಿಗೆ ಕೊಡ್ತಿರ್ತೀರಿ, ಬೆಕ್ಕು, ಮೇಕೆ, ಎಮ್ಮೆ ಮುಂತಾದ ಯಾವುದೇ ಒಂದು
ಪ್ರಾಣಿಗಳು ಆಗ್ಬೋದು. ನೀವು ಇಟ್ಟಿರುವ ಆಹಾರವನ್ನು ಪ್ರೀತಿಯಿಂದ ಸ್ವೀಕರಿಸಿ ಅಲ್ಲಿಂದ ಹೊರಟು ಹೋದರೆ ಅದು ನಿಮ್ಮ ಪೂರ್ವಜರ ಆಶೀರ್ವಾದವು ನಿಮ್ಮ ಮೇಲೆ ಇರುತ್ತೆ. ನಿಮ್ಮ ಪ್ರಗತಿ ಒಂದು ಶುಭ ಸಂಕೇತ ಅಂತಲೇ ಹೇಳ್ಬೋದು. ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಎಲ್ಲ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣ್ತೀರಾ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಆದಷ್ಟು ನಾವು ಈ ಪಿತೃಪಕ್ಷದಲ್ಲಿ ಈ 15 ದಿನಗಳ ಕಾಲ ಹಸುಗಳಿಗೆ ಎಷ್ಟು ಆಗುತ್ತೋ ಅಷ್ಟು ರೊಟ್ಟಿಯನ್ನು ತಿನ್ನಿಸೋದಾಗಲಿ, ಅಥವಾ ಹಸಿ ಹುಲ್ಲನ್ನು ಎಲ್ಲಾದರೂ ಗೋಶಾಲೆಗಳಿದ್ದರೆ ಅಲ್ಲಿ ಹೋಗಿ ಹಸಿ ಹುಲ್ಲಿಗೆ ನಾವು ಎಷ್ಟಾಗುತ್ತೋ ಅಷ್ಟು ಹಣವನ್ನು ಕೊಡೋದಾಗಲಿ, ನಾಯಿಗಳಿಗೆ ಆಹಾರವನ್ನು ನೀಡೋದಾಗಲಿ, ಈ ರೀತಿಯಾಗಿ ನಾವು ಮಾಡ್ತಾನೆ ಇರಬೇಕು. ಆದಷ್ಟು ನೀವು ಕಾಗೆಗಳಿಗೆ ನೀರನ್ನು ಕೊಡೋದಾಗಲಿ, ಅಥವಾ ಮೊಸರನ್ನಕ್ಕೆ ಸ್ವಲ್ಪ ಕರಿ ಎಳ್ಳನ್ನು ಹಾಕಿ ನೀವು ಅದನ್ನು ಆಹಾರವಾಗಿ ಕೊಡೋದಾಗಲಿ, ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಪಿತೃಗಳು ತುಂಬಾ ಸಂತೋಷ ಪಡ್ತಾರೆ. ಕೊನೆಯ ಸೂಚನೆ ಯಾವುದು ಅನ್ನೋದಾದರೆ, ಕಾಗೆ ನಮ್ಮ ಮನೆಯ ಮುಂದೆ ಬಂದಿರುವುದು. ಅಂದರೆ ಇಂದಿನ ದಿನಗಳಲ್ಲಿ ಕಾಗೆಗಳು ಕಾಣಿಸ್ತಾನೆ ಇರಲ್ಲ, ತುಂಬಾ ಕಡಿಮೆ ಕಾಣಿಸ್ತಾ ಇರುತ್ತೆ, ಅಥವಾ ಯಾವಾಗಲೂ ಒಂದೊಂದು ಕಾಣ್ತಾ ಇರುತ್ತೆ, ತುಂಬ ಕಡಿಮೆ ಕಾಣ್ತಾ ಇರ್ತಾರೆ. ಆದರೆ ಇದ್ದಕ್ಕಿದ್ದಂಗೆ ನಮಗೆ ಪಿತೃಪಕ್ಷದಲ್ಲಿ ಅತಿ ಹೆಚ್ಚಾಗಿ ನಮ್ಮ ಮನೆ ಮುಂದೆ ಬಂದು ಕಾಗೆ ಕೂಗೋದಾಗಲಿ, ಅಥವಾ ಕಾಗೆಗಳು ಗುಂಪಾಗಿ ಬಂದು ಇರೋದಾಗಲಿ, ಅಥವಾ ಟೆರಸ್ ಮೇಲೆ ಕೂತ್ಕೊಳ್ಳೋದಾಗಲಿ, ಈ ರೀತಿಯಾಗಿ ಮಾಡ್ತಾ ಇದ್ರು ಅಂದರೆ ನಮ್ಮ ಪೂರ್ವಜರು ಸಂತೋಷವಾಗಿದ್ದಾರೆ ಎನ್ನುವ ಸಂಕೇತ ಕೂಡ ಆಗಿರುತ್ತೆ. ಕಾಗೆಯನ್ನು ಯಮರಾಜನ ಸಂದೇಶವಾಹಕ ಅಂತಲೂ ಕರೀತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಕಾಗೆಯು ಯಮಲೋಕದಿಂದ ಪೂರ್ವಜರಿಂದ ಸಂದೇಶವನ್ನು ತಂದಿರುತ್ತೆ ಅಂತಲೇ ನಂಬಲಾಗುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಕಾಗೆಗಳಿಗೆ, ಅಂದರೆ ಈ ಪಿತೃಪಕ್ಷದ ಸಮಯದಲ್ಲಿ 15 ದಿನಗಳ ಕಾಲ ನಾವು ಪ್ರತಿದಿನವೂ ನಿಮ್ಮ ಮನೆಯಲ್ಲಿ ಏನು ಅಡುಗೆ ಆಗುತ್ತೆ ನೋಡಿ, ಅದನ್ನು ಟೇಸ್ಟ್ ನೋಡದೆ ಮೊದಲು ನಾವು ತೊಗೊಂಡೋಗಿ ಸ್ವಲ್ಪ ಆದರೂ ನಾವು ಟೆರಸ್ ಮೇಲೆ ಇಡೋದು, ಅಥವಾ ಟೆರಸ್ ಇರಲಿಲ್ಲ ಅಂದರೆ ಬಾಲ್ಕನಿಯಲ್ಲಿ ಇಡೋದು, ಅಥವಾ ಎಲ್ಲಾದರೂ ಹೊರಗಡೆ ಯಾವುದೋ ಒಂದು ಜಾಗದಲ್ಲಿ ಇಡೋದು. ಈ ರೀತಿಯಾಗಿ ಮಾಡ್ತಾ ಬನ್ನಿ. ನಿಮ್ಮ ಪಿತೃದೋಷ ಎಷ್ಟೇ ಇದ್ರೂ ಪರಿಹಾರ ಆಗುತ್ತೆ. ಪಿತೃಪಕ್ಷದಲ್ಲಿ ಈ ರೀತಿಯಾಗಿ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಅಟ್ಲೀಸ್ಟ್ ನಮ್ಮ ಕೈಲಾದಷ್ಟು ನಾವು ಹೋಗಿ ದೊಡ್ಡ ದಾನಗಳು ಮಾಡೋಕ್ಕಾಗಲ್ಲ ಅನ್ನೋರು ನಮ್ಮ ಕೈಲಾದಷ್ಟು ದಾನ ನಾವು ಮಾಡ್ಬೋದು. ನಮಗೆ ಈಗ ಒಂದು ಕಾಗೆಗೆ ಊಟ ಹಾಕೋಷ್ಟಂತೂ ಶಕ್ತಿ ಇರುತ್ತೆ. ಒಂದು ಹಸುವಿಗೆ ನಾವು 2 ರೊಟ್ಟಿ ಕೊಡಿಸ್ತಾದ್ರೂ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾನೆ. ಈ ರೀತಿಯಾಗಿ ಮಾಡೋದು. ಆದಷ್ಟು ಬಡವರಿಗೆ ದಾನ ಕೊಡಿ, ಬ್ರಾಹ್ಮಣರಿಗೆ ದಾನ ಕೊಡಿ, ನಿರ್ಗತಿಕರಿಗೆ ದಾನ ಕೊಡಬೇಕಾಗತ್ತೆ. ನೀವು ಎಷ್ಟು ದಾನ ಕೊಡ್ತೀರೋ, ನೀವು ದುಡಿದ್ರಲ್ಲಿ 10% ಅಥವಾ 5% ನೀವು ದಾನ ಕೊಡೋದ್ರಿಂದ ನಿಮಗೆ ಅದು ಡಬಲ್ ಆಗ್ತಾ ನಿಮ್ಮ ಹತ್ರ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ದಾನವನ್ನು ಮಾಡಬೇಕು. ಮೊದಲು ನಾವು ದಾನವನ್ನು ಮಾಡೋದು ಕಲಿಬೇಕು. ಹಾಗಾಗಿ ಆದಷ್ಟು ಪಿತೃಪಕ್ಷದಲ್ಲಿ ದಾನಗಳನ್ನು ಮಾಡಿ, ಇನ್ನು ಕಾಗೆಗಳಿಗೆ ಊಟ ಹಾಕೋದು, ಈ ರೀತಿಯಾಗಿ ಮಾಡೋದ್ರಿಂದ ಇವೆಲ್ಲವೂ ನಮ್ಮ ಪಿತೃಗಳ ಶುಭ ಸೂಚನೆ ಅಂತಲೇ ಹೇಳ್ಬೋದು. ಈಗ ನೋಡಿ, ಇದ್ದಕ್ಕಿದ್ದಂಗೆ ಗುಂಪಾಗಿ ಕಾಗೆಗಳ ಮನೆ ಹತ್ರ ಬರೋದು. ಎಷ್ಟೋ ವರ್ಷಗಳಾಗಿತ್ತು ಕಾಗೆಗಳು ನೋಡಿ, ಇದ್ದಕ್ಕಿದ್ದಕ್ಕೆ ಪಿತೃಪಕ್ಷದಲ್ಲಿ ನಮ್ಮ ಮನೆ ಹತ್ರ ಬಂತು ಅಂದರೆ ನಮ್ಮ ಹಿರಿಕರು ಬಂದಿದ್ದಾರೆ ಅಂತ ಅರ್ಥ. ಹಾಗಾಗಿ ಅದಕ್ಕೆ ಊಟವನ್ನು ಹಾಕೋದು, ಅದು ಸಂತೋಷವಾಗಿ ತಿಂದು ನಮ್ಮನ್ನು ಅರಸುತ್ತೆ. ಅಂದರೆ ನೀವು ಚೆನ್ನಾಗಿರಲಿ ಅಂತ ನೀವು ಅರಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಪಿತೃಪಕ್ಷದ ಈ 16 ದಿನಗಳಲ್ಲಿ ನಿಮಗೇನಾದರೂ ಈ ಸೂಚನೆ ಸಿಕ್ತು ಅಂತಂದರೆ ನಿಮ್ಮ ಪಿತೃಗಳು ನಿಮ್ಮ ತರ್ಪಣವನ್ನು ಸ್ವೀಕಾರ ಮಾಡಿದ್ದಾರೆ, ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಅರ್ಥ. ಹಾಗಾಗಿ 15 ದಿನಗಳಲ್ಲಿ ಯಾರ್ಯಾರಿಗೆ ಅನುಕೂಲ ಇರುತ್ತೋ ಆ ಸಮಯದಲ್ಲಿ ಪಿತೃಗಳ ಪೂಜೆಯನ್ನು ಮಾಡಲೇಬೇಕಾಗತ್ತೆ. ಇನ್ನು ಕೆಲವರು ಅಮಾವಾಸ್ಯೆಯ ದಿನಗಳಲ್ಲಿ ಕೂಡ ಮಾಡ್ಕೊತಾರೆ. ಅಂದರೆ ಪಿತೃಪಕ್ಷದ ಅಮಾವಾಸ್ಯೆಯ ದಿನ ತುಂಬ ಜನ ಪೂಜೆ ಮಾಡ್ಕೊತಾರೆ. ನಾವು ಕೂಡ ಆ ದಿನವೇ ಪೂಜೆ ಮಾಡ್ಕೊಳ್ಳೋದು. ಹಾಗಾಗಿ ಅಂತಹ ದಿನಗಳಲ್ಲಾದರೂ ನೀವು ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ ಪಿತೃದೋಷ ಪರಿಹಾರಕ್ಕಾಗಿ. ಅಥವಾ ನಮ್ಮ ಪಿತೃಗಳು ಸಂತೋಷವಾಗಿದ್ದರೆ ನಾವು ಕೂಡ ಸಂತೋಷವಾಗಿರ್ತೀರಿ. ಅದಕ್ಕೋಸ್ಕರ ನಾವು ಯಾವಾಗಲೂ ನಾವು ದೇವ್ರ ಪೂಜೆ ಮಾಡಲಿಲ್ಲ ಒಂದು ಕ್ಷಣ ಅಂದರೂ ಪಿತೃಗಳ ಪೂಜೆ ಅಂತೂ ಮಾಡಲೇಬೇಕಾಗತ್ತೆ. ಹಾಗಾಗಿ ನಮ್ಮ ಪಿತೃಗಳನ್ನು ಪೂಜೆ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ, ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.